ನೀನೆ, ನಾನೇನು ಹೇಳಲ್ಲ, ನೀನೇ ತಾನೇ ಗೈಸ್ ನಮ್ಮಮ್ಮ ಏನದು ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ದಿನಗಳಲ್ಲ 4 ದಿನ, ಅವಾಗ ನಮ್ಮಮ್ಮ ರೊಟ್ಟಿ ಮಾಡಿಕೊಟ್ಟಿದ್ರು. ರೊಟ್ಟಿ ಜೊತೆಗೆ ಖಾರ ಮಾಡಿದ್ರು, ಖಾರ ಜೊತೆ ಮೊಸರು ಮಾಡಿದ್ರು. ಆಯ್ತು ತರಿಸಿದ್ರಲ್ಲ, ಚೆನ್ನಾಗಿತ್ತು ಅಂತ ಅದನ್ನು ಮಾಡಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಏನೇನು ಹಾಕ್ತಾರೆ ಅಂತ ಹೇಳ್ತೀನಿ ನೋಡಿ. ಫಸ್ಟೇ ಒಲೆಗೆ ಕೈ ಮುಕ್ಕೊಂಡ್ರು, ಆಮೇಲೆ ಇಟ್ಟರು ತಪ್ಪಲೆನ ಬಾಣಲಿಗೆ ನೀರು ಹಾಕ್ಕೊಂಡಿದ್ದೀನಿ. ರೊಟ್ಟಿ ಕೇಳಿದ್ಲಪ್ಪ, ರೊಟ್ಟಿ ಬಯಸ್ಕೊಂಡಿದ್ದು ನನ್ನ ಮಗಳು ಮೊನ್ನೆ ಮಾಡ್ಕೊಟ್ಟಿದ್ದವಳು. ಬಾಯಿಗೆ ಸಖತ್ ಟೇಸ್ಟ್ ಹಿಡಿದ್ಬಿಟ್ಟೈತೆ, ಹಂಗಾಗಿ ಇವತ್ತು ಮಾಡ್ಕೊಡಿ ಅಂತ ಕುಡಿತಿದ್ದೆ. ಮಾಡಬೇಕಿತ್ತು ಉಪ್ಪಾಕ್ಬಾರ್ದು ರೊಟ್ಟಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರನ್ನ ಸ್ವಲ್ಪ ಕಾಯಿಸ್ಕೋಬೇಕು. ನೀರನ್ನ ಬಿಸಿ ಮಾಡ್ಕೊಂಡ್ರೆ ರೊಟ್ಟಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಮೂತಾಗಿ ತಿನ್ನೋದಕ್ಕೆ, ಇವರೆಲ್ಲ ರೋಸ್ಟ್ ಮಾಡ್ತಾರೆ ಜಾಸ್ತಿ. ರೋಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ನಮಗೆ ರೋಸ್ಟ್ ಅಂದರೆ ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ನಮ್ಗೆ ಇಷ್ಟ. ನನಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ, ಅವ್ರ ಅಪ್ಪನಿಗೆ ಎಲ್ರಿಗೂ ಇಷ್ಟ. ಇವಳೊಬ್ರು ಮಾತ್ರ ಸ್ಮೂತಾಗಿ ಕೇಳ್ತಾಳೆ. ಆಗಲಿ, ಅದು ಈಗ ಬಿಸಿ ಆದಮೇಲೆ ಅಕ್ಕಿ ಹಿಟ್ಟು ಹಾಕ್ಬೇಕು. ಬನ್ನಿ ನಂತರ ಸ್ಮೂತಾಗಿ ಗಾಯ್ಸ್ ತರಲೆ ನನ್ನ ಮಗಳು ಅವ್ರಿಗೆ ಮೊನ್ನೆ ಮಾಡ್ಕೊಟ್ಟಿದ್ದೀನಿ ಈಗ ಒಂದು 4 ದಿನದಲ್ಲಿ. ಮತ್ತೆ ನಾಳೆ ದಿನ ಮತ್ತೆ ಮಾರನೇ ದಿನ ಮಾಡ್ಕೊಡಿ ಅಂತ ನಂಗೆ ಮಾಡೋದಕ್ಕೆ ಕೆಲಸ ಇತ್ತು, ನನ್ನ ಸಖತ್ ಕೆಲಸ, ಹಂಗಾಗಿ ಮಾಡೋಕ್ಕಾಗಿಲ್ಲ. ಇದೊಂದು ಟೊಮೊಟೊನ ನೋಡಿ ಅಂತ ಇರೋ ಒಂದು ಟೊಮೆಟೊ. ಇದನ್ನ ಅಲ್ಲಿಗೆ ಬೇಯೋದಕ್ಕೆ ಹಾಕ್ತೀನಿ, ಖಾರಕ್ಕೆ ಬೇಕಲ್ಲ, ಇದನ್ನ ಇಲ್ಲಿಗೆ ಬೇಯೋಕ್ಕೆ ಹಾಕ್ತೀನಿ. ಮತ್ತೆ ಇನ್ನೊಂದ್ಸರಿ ಇದು ಹಾಕ್ತೀನಿ. ಬೇಡ, ಖಾರಕ್ಕೆ ಬೆಳ್ಳುಳ್ಳಿ ಹಾಕ್ತಾರ ಅಪ್ಪಿ. ರೊಟ್ಟಿ ಮಾಡಕ್ ಬೇಜಾರು, ತಿನ್ನಕ್ ಚಂದ ರೊಟ್ಟಿ ಬೇಜಾರು ಅನ್ಕೊಂಡು ಏನೋ ಮಾಡಬಾರ್ದು. ಇಷ್ಟಪಟ್ಟು ಮಾಡು, ಇಷ್ಟಪಟ್ಟು ಹೆಂಗೆ ತಿಂತಿ ಹಂಗೆ ಇಷ್ಟಪಟ್ಟು ಮಾಡಬೇಕು ಮನಿ. ಗ್ಯಾಸ್ಟ್ರಿಕ್ ಆಗುತ್ತೆ ಜಾಸ್ತಿ. ಖಾರ ನಾವು ಒಗ್ಗರಣೆ ಕೊಟ್ಟಿದ್ದೆ, ಅದ್ರೊಳಗೆ ಇಷ್ಟ ಆಗುತ್ತೆ. ಮೊಸರು ಜೊತೆಗೆ ಆಗುತ್ತೆ. ಮೊಸರಿಲ್ಲ, ಮೊಸರು ತರಿಸ್ಬೇಕು ಕೊಡು. ಮೊಸರು ಖಾಲಿ ಐತೆ. ನೆನ್ನೆ ಅವಳು ಮೊಸರುಳಿ ಮಾಡಿದ್ದು, ಹಾಗಾಗಿ ಅರ್ಧ ಲೀಟ್ರೂ ಅಲ್ಲಿಗೆ ಹಾಕಿದ್ಲು, ಅರ್ಧ 3/4 ಲೀಟ್ರೇನ ಇಲ್ವೇ ಮೊಸರು ತರಿಸ್ತೀನಿ. ಮೊಸರನ್ನೇ ಮೇನು. ಮೊಸರು ತರಿಸ್ತೀನಿ. ಜೀರಿಗೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಿ. ಗೈಸ್ ನೋಡಿ, ಸೋಂಪು ಹಾಕ್ತಾರೆ, ಸೋಂಪು ಹಾಕೋವಾಗ ಜೀರಿಗೆ ಅಂತಾರೆ, ಜೀರಿಗೆ ಹಾಕೋವಾಗ ಸೋಂಪು ಅಂತಾರೆ. ನಮ್ಮಮ್ಮ ಅಂತೂ ಫುಲ್ಲು ಕನ್ಫ್ಯೂಸ್. ಮೆಣಸು ಅವಳು ಆಡ್ತಾಳೆ, ಯಾರು ಸೋಂಪು ಹಾಕ್ತಾರ ಹೇಳಪ್ಪಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಗ್ತಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಣಮೆಣ್ಸಿನ್ಕಾಯಿ ಖಾರ ಸಕ್ಕತ್ತಾಗಿರುತ್ತೆ ಮಾತ್ರ, ನನಗೂ ತುಂಬ ಇಷ್ಟನೇ. ಈಗಲೇ ಬಾಯಲ್ಲಿ ನೀರು ಬರ್ತೈತೆ ಗೈಸ್. ಅದಕ್ಕೆ ಮೊಸರು ತಿನ್ನಿ, ಮೊಸರು ಜೊತೆಗೆ ಹಾಕೋಬೇಕು. ತುಪ್ಪನೂ ಹಾಕೋಬೇಕು, ಇನ್ನ ಚೆನ್ನಾಗಿ. ತುಪ್ಪ ಬೇಡ, ತುಪ್ಪ ಹಾಕೊಳಕ್ಕೆ ಹೋಗ್ಬೇಕು. ತುಪ್ಪ ನಂಗೆ ಹೆಂಗೆ ಇಷ್ಟ ಹಂಗೆ ಹೇಳ್ತಿದ್ದೀನಿ. ತುಪ್ಪನೂ ಚೆನ್ನಾಗಿರುತ್ತೆ ನಾವ ನಿಜ. ಖಾರ ಜೊತೆಗೆ ತುಪ್ಪ ಹಾಕೊಳ್ತೀನಿ, ಚೆನ್ನಾಗಿರುತ್ತೆ. ಈಗ ಅಮ್ಮ ಬುಡ್ಸಮ್ಮ ಇದು. ಬೇಡ ಬಿಡವ, ಹಂಗೆ ಹಾಕವ. ನಾನು ಇಲ್ಲಿ ತುದಿ ಕಟ್ ಮಾಡಿದ್ದೀನಿ ನೋಡಿ, ಇಲ್ಲಿ ಕಟ್ ಮಾಡಿರೋದಿಲ್ಲ ನೋಡಿ, ಇಲ್ವಾ ಹಾಕಿದ್ರು ಗೈಸ್ ಎಲ್ಲ. ಈಗ ಅದಕ್ಕೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಇನ್ನು ಹಾಕ್ಬೇಕು, ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಹುಣಸೆ ಹಣ್ಣು ಹಾಕ್ಬೇಕು. ನಾನು ಹುಣಸೆ ಹಣ್ಣಲ್ಲ, ಹುಣಸೆ ಹಣ್ಣು. ಹುಣಸೆ ಹಣ್ಣು, ಹುಣಸೆ ಅಂತೆ ಗೈಸ್. ಹುಣಸೆ ಹಣ್ಣು. ಟೊಮೊಟೊನ ಬೇಯಿಸ್ಕೊಂಡು ಹಾಕೋದ್ರಿಂದ ಇದನ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಅದು ಏನು ಕೈಲೇ ಇಟ್ಕೋತೀಯ ಬರೀ. ಕೆಲವ್ರು ಏನು ಗೊತ್ತಾ, ಬರೀ ಹುಣಸೆ ಹಣ್ಣೆ ಹಾಕ್ತಾರೆ. ನಾನು ಹಂಗಲ್ಲ, ಎಲ್ಲರೂ ಜೊತೆಲಿ ಹಾಕ್ತೀನಿ. ನಮ್ಮಮ್ಮ ಮಾಡೋ ರೀತಿನೇ ನಾನು ಮಾಡೋದು. ನಮ್ಮಮ್ಮನ ಹಂಗೆ ಮಾಡೋದು. ನಮ್ಮಮ್ಮ ಏನು ಮಾಡ್ಕೊಡ್ತಾರೆ, ನಾನು ಅದೇ ರೀತಿ ತಿನ್ನೋದು. ಅದೇ ನಮ್ಮಮ್ಮ ಏನು ಮಾಡ್ಕೊಡ್ತಿದ್ರು ನಾನು ತಿಂತಿದ್ದೆ, ನಾನೇನು ಮಾಡ್ಕೊಡ್ತೀನಿ ಅದನ್ನ ಅವಳು ತಿಂತಾಳೆ ಅಲ್ವಾ. ಎಸ್. ಈಗ ಉಪ್ಪು, ಸಾಲ್ಟ್, ನೀರು ನೋಡಲಿ ಗಾಯ್ಸ್ ನೋಡಿ, ನೀರು ಕುದಿಯೋಕ್ಕೆ ಬಂದ್ಬಿಟ್ಟೈತೆ. ಎಲ್ಲ ಬೇಯಿಸ್ಕೋಬೇಕಿತ್ತಲ್ಲ. ಅಯ್ಯೋ ನಮ್ಮಮ್ಮ ಮರಳೋಯ್ತಿದ್ ಕಾರಣಮ್ಮ, ಎತ್ತಮ್ಮ ಕೈ. ಉಪ್ಪು ಹಾಕಿದೆಲ್ಲ ಸಾಕು. ಮಮ್ಮಿಗೆಲ್ಲ ನಾವು ಖಾರಕ್ಕೆ ಬೇಕಲ್ಲ, ಖಾರಕ್ಕೆ ಉಪ್ಪು ಹಾಕಲ್ವಾ. ಇಷ್ಟಪ್ಪ ಉಪ್ಪು, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹುರಿದಿರೋ ಮೆಣಸಿನ್ಕಾಯಿ ಹಾಕ್ಬೇಕು. ಹುರ್ಕೊಂಡಿರೋ ಮೆಣಸಿನ್ಕಾಯಿ ಹುರಿಬೇಕೀಗ. ಮೆಣಸಿನ್ಕಾಯಿನಾಗ ಹುರ್ಕೋಬೇಕು. ಈಗ ನೋಡಿಗ ಆಪ್ರೇಷನ್ ಮಾಡ್ಲಾ? ಏನು ಆಪ್ರೇಷನ್? ಸಾಕು ತಗೊಂಡು ಆಪ್ರೇಷನ್ ಮಾಡಲೇನೋ? ಏನು ಬನ್ನಿ ಪಾಪ ಟೊಮೆಟೊ ಎತ್ಕೊಂಡು ಸದ್ಯಕ್ಕೆ ಇಟ್ಟಿರ್ತೀನಿ. ಈಗ ಹಾಕ್ಬಿಡು, ಸ್ವಲ್ಪ ಗಟ್ಲಿಕ್ಕೆ ಅಂತ ಬಿಡು.
ಅದು ತಣ್ಣಗಾಗಬೇಕು ಅಲ್ಲಿ ತನಕ ಇದ್ದಿರಲಿ. ಈಗ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ಳೋ ನಡಿ ಇಲ್ಲ ಬಾಣಲೆ ಎತ್ಕೊಂಡು ನಮ್ಮಮ್ಮಗೆ ಗೊತ್ತಿಲ್ಲ ಎಲ್ಲೇನು ಇಟ್ಟವ್ರೆ ಎತ್ಕೊಂಡ್ರು ಒಂದು ಪಾತಿ ಅಲ್ಲಿ ಅಕ್ಕಿ ಹಿಟ್ಟು ಹಾಕ್ಬಿಡ್ತೀನಿ ಈಗ. ಇನ್ನೊಂದೇನು ಗೊತ್ತಾ, ಮನೆಯಲ್ಲೇ ಬಿಡಿಸಿ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ರೊಟ್ಟಿ ಕೂಡ ಅಷ್ಟೇ ಸಖತ್ತಾಗಿರುತ್ತೆ, ಒಳ್ಳೆ ನಾವು ಎಳ್ದಂಗೆ ಬರುತ್ತೆ ಒತ್ತದಾಗ. ನಮ್ಮಮ್ಮಂಗೆ ನಾನು ಇಷ್ಟು ಖಾಲಿ ಮಾಡ್ತೀನಿ ಸ್ವಲ್ಪ. ಹೇ ರೊಟ್ಟಿ ಯಾವತ್ತಿದ್ರು ಮನೆ ಇದನ್ನ ನಾವು ರೇಷನ್ ಅಕ್ಕಿನಲ್ಲೇ ಬಿಡಿಸೋದು. ರೇಷನ್ ಅಕ್ಕಿನ ಒಂದು 3-4 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು 4-5 ಸರಿ ತೊಳಿಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನೇನು ಮಾಡಬೇಕು, ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. 1-2 ದಿನ, ಒಂದೇ ದಿನ ಒಣಗಿಸ್ಕೋಬೋದು ನೀಟಾಗಿ ಬಿಸಿಲಿದ್ರೆ. ಪ್ರಿಯಮ್ಮ ಎಲ್ಲ ಚೆಲ್ತೀನಿ, ಕೆಳಗಡೆಗೆಲ್ಲ ಚೆಲ್ತೈತೆ. ಈ ರೀತಿ ಮಾಡಿಸ್ಕೊಳ್ಳಿ. ನೋಡಿ ಎಷ್ಟು ಸಿಟ್ಟು ಮಾಡ್ತಾರೆ ನಾವು. ಅಂಗಡಿಯಿಂದ ತರಿಸೋದು ಅಕ್ಕಿ ಒಂಚೂರು ಚೆನ್ನಾಗಿರಲ್ಲ. ಶಬಾಷ್ ಮಾಡಿ ಆಮೇಲೆ ಅಂಗಡಿಯಿಂದ ತರಿಸೋದಷ್ಟು ಚೆನ್ನಾಗಿರಲ್ಲ, ಅದೊಂಥರ ಗಿಂಚ್ಕೊಂಡಂಗೆ ಆಗುತ್ತೆ. ಇದು ನೋಡಿದ್ದು ಹೇಳ್ದಂಗೆ ಕೇಳುತ್ತೆ. ಹಿಟ್ಟು ಅಕ್ಕಿ ಹಿಟ್ಟು ನಮಗಂತೂ ಸಖತ್ ಇಷ್ಟ. ರೊಟ್ಟಿ ಅಂತೂ ನಮ್ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ. ಹಂಗಂತೂ ಅದು ಈ ಥರ ರೊಟ್ಟಿನ ಮಾತ್ರ, ಬಳಿಯ ರೊಟ್ಟಿ ಅಂತ ಇಷ್ಟ ಆಗಲ್ಲ. ಬಳಿಯ ರೊಟ್ಟಿ ಅಂದರೆ ತವ ಮೇಲೆ ಬಳಿತೀನಲ್ಲ. ನಾನು ಅನ್ಕೊಂಡೆ ರೊಟ್ಟಿನ ತಗೊಂಡು ಎಲ್ಲ ಕಡೆ ಬೆಳಿತೀಯ ಗೋಳಿಗೆ ಅಂತ. ಅಡುಗೆ ಕಲ್ತಿಲ್ಲ ನಾ ಹೆಂಗೆ ಆಡೋದು ಮತ್ತೆ. ನಿನ್ಗೆ ಅಡುಗೆ ಮನೆ ಬಿಟ್ಟಿದ್ರೆ ಸರಿ ಹೋಗೋದು, ಬರೀ ಕಮೆಂಟ್ಸ್ ಮಾಡ್ಕೊಂಡು ನಿಂತಿರ್ತೀಯಾ, ಅದಕ್ಕೆ ಹಂಗೆ ಆಡ್ಸೋದು ನಿಂಗೆ ಗೊತ್ತಾಗುತ್ತೆ. ಈಗ ಒಬ್ಬೊಬ್ಬಳೆ ಹೋಗಿ PG ಇದ್ದಾಗ ಅವಾಗ ಗೊತ್ತಾಗುತ್ತೆ. ನಾನೊಂದು ಸ್ವಲ್ಪ ಅಡುಗೆ ಕಲಿಬೇಕಿತ್ತು. ಸ್ಯಾಂಡ್ವಿಚ್ ಬರುತ್ತಲ್ಲ, ಸ್ಯಾಂಡ್ವಿಚ್ ಅಲ್ಲ ಸ್ಯಾಂಡ್ವಿಚ್ ಬ್ರೆಡ್ ಮೇಲೆ ಡೈರಿ ಮಿಲ್ಕ್ ಮೆಲ್ಟ್ ಮಾಡ್ಕೊಂಡು ತಿನ್ನೋದು ಬರುತ್ತೆ. ಹಿಂದೆ ಮುಂದೆ ಎಲ್ಲ ಏನೇಳು ಮೆಣಸಿನ್ಕಾಯಿ ಖಾಲಿ ಇರುತ್ತೆ. ಸ್ವಲ್ಪನೇ ಇರೋದು ಕುಳು ಸಾಕಾಗುತ್ತಾ? ತರಬೇಕು ಕುಳು ಸಾಕಾಗಲ್ವಾ? ಇಲ್ಲ ಕುಳು ಜೀವ ಮಾಟಿಗೆ ಹಾಕು. ಇಷ್ಟು ಸಾಕಾಗಲ್ವಾ? ಇನ್ನೊಂದು 4-5 ಬೇಕಿತ್ತು ಜೊತೆಗೆ. ತಡಿ ಪ್ರೀತಿಗೆ ಎಬ್ಬಿಸ್ಬಿಟ್ಟೀಗ ಒಣಮೆಣ್ಸಿನ್ಕಾಯಿ ಮೊಸರು ತರಿಸ್ತೀನಿ, ಅಲ್ಲಿ ತನಕ ಆಫ್ ಮಾಡಿರ್ತೀನಿ. ನೋಡಿ ಅವನೇ ನೀನ ಬಿತ್ಕೊಳ್ಳೋ ಆಯ್ತು. ನಾನಂತೂ ನೆನ್ನೆ ತುಂಬ ಕೆಲಸ ಮಾಡ್ಬಿಟ್ಟಿದ್ದೀನಿ. ಪ್ರೀತಾ 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 ಬಾಬಾ ಒಂದು ಹೆಲ್ಪ್ ಮಾಡು. ಪ್ರೀತಾ ಬಾಬಂಗೆ ಒಂದು ಹೆಲ್ಪ್ ಮಾಡು. ಇದು ಏನೇ ಇಲ್ಲಿ ಪ್ರೀತು ಗಿಮ್ಗಳು ಹಾಳಾಗ್ತವೆ. ಯಾಕೆ ಯಾಕೆ ಮಾಡ್ತಿದ್ಯಾ? ನೀನು ಫೋಕಸ್ಸೇ ಮಾಡ್ತಿಲ್ಲ, ನಾನು ಅಮ್ಮನ ಮಾಡ್ತಿರೋದು ಅಷ್ಟೇ. ಎದಳವಾ ಮೊಸರು ಮತ್ತೆ ಒಣಮೆಣ್ಸಿನ್ಕಾಯಿ ನೀನು ರೊಟ್ಟಿ ಮಾಡ್ಕೊಡ್ತೀನಿ. ಅವತ್ತು ಇವನು ತಿಂದೇ ಇರಲಿಲ್ಲ. ಬಾ ಮಮ್ಮೆ ತುಪ್ಪನ ತಗೊಂಡ್ಬಿಡು, ತುಪ್ಪನೂ ಚೆನ್ನಾಗಿರುತ್ತೆ ನಿಮಗೆ. ಬಚ್ಚಿನಪ್ಪ ಬರೋ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಬೇಗ ಹೇಳವಾ ಪ್ಲೀಸ್. ಬಾ. ನೋಡ್ದ ನನ್ನ ಮಗ ಎದ್ದೇಳ್ತಾನೆ. ಜಾಣ ಮಗ ಅವನು. ನಿನಗೆ ತೋರಿಸಿದ್ರೆ ಬಿಟ್ಬಿಡ್ತೀಯಾ? ಪಾಪ ಹುಡುಗ ನಂಗೆ ತೋರಿಸ್ತಿದ್ಯಲ್ಲ. ನೋಡಿ ಇವರು ಡ್ಯೂಟಿನಲ್ಲಿದ್ದಾರೆ, ಇವರು ಆಲ್ರೆಡಿ. ಏಕೆ ಒಣಮೆಣ್ಸಿನ್ಕಾಯಿ ಐತೆ ಅಂತ ಮಾಡಕ್ಕೋದ್ರೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹೋಗ್ತೀನಿ, ಹಂಗಿದೆ ಲೇಟ್ ಆಗುತ್ತೆ. ಏನಿಲ್ಲ ಕಣ, ಸ್ವಲ್ಪ ಉಪ್ಪು ನೀನು ನನ್ನ ಮೇಲೆ ಹಾಕ್ಬಿಡ್ಬೇಡ. ಆಮೇಲೆ ಹೋಗೋದಾರ ಹೋಗು, ನನಗೆ ಮಾಡ್ಕೊಟ್ಬಿಡ್ತೀನಿ. ನಾನು ತಿನ್ಕೊಂಡು ಹೋಗೋದಂಗೆ ಲೇಟ್ ಆಗುತ್ತಮ್ಮ. ನಾನು ಹೊರಡ್ತೀನಿ ಸ್ನಾನ ಮಾಡ್ಕೊಂಡು. ನೀನು ಸ್ನಾನ ಮಾಡ್ಕೊಂಡು ಬರೋದು ನೀವು ತರಿಸಿ ಮಾಡೋ ತನಕ. ರೀತಾ ಹೋದಾ? ರೀತು ಬರವ ಬೇಗ. ಸ್ನಾನ ಮಾಡಿದ್ಯಾ? ಕುಂಕುಮ ಇಟ್ಟಿದ್ಯಾ? ಸ್ನಾನ ಮಾಡಿಲ್ಲ, ಮುಖ ತೊಳೆದಿರೋದು. ಸ್ನಾನ ಮಾಡಿದೆ, ಕುಂಕುಮ ಇಟ್ಟಿದ್ದಾರೆ. ಒಣಮೆಣ್ಸಿನ್ಕಾಯಿ ನೋಡಿ ಇಷ್ಟೇ ಇರೋದು. ಇದರಷ್ಟು ಡಬಲ್ ಇದ್ದಿದ್ರೆ ಈಗ ಮಾಡ್ಬಿಡ್ತಾ ಇದ್ದೆ. ತರ್ಸಕ್ಕೆ ಕಳಿಸಿದ್ದೀನಿ ನನ್ನ ಮಗನಿಗೆ ಒಣಮೆಣ್ಸಿನ್ಕಾಯಿ. ಹಾಗೇನೆ ಎಂಥದ್ದು ಮೊಸರು ಎರಡನ್ನೂ ತರ್ಸಕ್ಕೆ ಕಳಿಸಿದ್ದೀನಿ. ಇದಕ್ಕೆ ಮೊಸರು ಹಾಕಲ್ಲ ಅಪ್ಪಿ, ಬಿಸಿನೀರಾಗಿ ಕಲಿಸೋದು. ಮೊಸರು ಹಾಕ್ತಾರಪ್ಪಿ. ಮೊಸರೇನು ಬೇಕಾಗಿಲ್ಲ ಅದಕ್ಕೆ. ಕೈ ಸುಡ್ತೈತೆ. ಬಿಡು ಸ್ವಲ್ಪ ತಣ್ಣಗಾಗ್ಲಿ. ಕಲಿಸಿದ್ರೆ ನೀಟಾಗಿ. ಅಮ್ಮ ಕೈ ತಣ್ಣಗಾಗ್ಲಿ ಬಿಡಮ್ಮ. ತಣ್ಣಗೈತೆ ಅಂದ್ಕೊಂಡು ಎಷ್ಟರಲ್ಲಿ ಸಾಕು. ಬೆಚ್ಚಗೈತೆ ಕಲಿಸ್ಬೋದು ನಾವು, ನಿಮ್ಗೆ ಕೈ ಇಡೋಕ್ಕಾಗಲ್ಲ ಅಷ್ಟು. ನಮ್ಗೆ ಅಭ್ಯಾಸ ಐತೆ. ಘಮ್ಮನ್ನುತ್ತೆ. ಮನೆ ಇಟ್ಗಳು, ಮನೇಲಿ ಮಾಡಿಸಿರೋ ಅಂಥ ಇಟ್ಗಳು ಘಮ್ಮನ್ನುತ್ತೆ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದ್ಬಿಟ್ಟು ಲಟ್ಟಣಿಗೆಲಿ ಒತ್ಬೋದು. ಚೆನ್ನಾಗಿ ನಾದ್ಕೊಂಡ್ರೆ ನೀಟಾಗಿ ಚಪಾತಿ ನಾವು ಹೆಂಗೆ ಒತ್ತುತ್ತೀವಿ ಆ ರೀತಿ ಬರುತ್ತೆ. ಗಿಂಚ್ಕೊಳ್ಳಲ್ಲ, ಏನಿಲ್ಲ, ಆ ರೀತಿ ಇರುತ್ತೆ. ನಾನು ಬರೋ ತನಕ
ಹಿಟ್ಟನ್ನ ಹಾಕ್ಕೊಂಡ್ಬಿಡ್ತೀನಿ. ಖಾರಕ್ಕೆ ಕಲಿಸ್ತಿದ್ದೀನಿ ಅನ್ನು ನಾರ್ತಿದ್ದೀನಿ ಅಂದ್ರೆ ನಾದಿದ್ದೀನಲ್ಲ, ಕಲಿಸ್ತಿರೋದಲ್ಲ, ಅದು ನಾದದು, ಕಲಿಸ್ಬಿಟ್ಟು ನಾದದು. ತೋರ್ಸು, ನೀ ಮಾಡ್ತೀನ ಮಗಳೇ. ಅವಾಗ ಎಷ್ಟು ಚೆನ್ನಾಗಿ ಇಟ್ಕೋತಾರೆ ನೋಡಿ ಅಡುಗೆ ಮನೇನ. ಇಷ್ಟು ಗಲೀಜು ಮಾಡ್ಕೊಂಡು ಯಪ್ಪ 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 ಯಪ್ಪ. ನೋಡಿ ಎಂತ ಮಕ್ಕಳು ಅಂತ. ಅದೇನೋ ಅಂತಾರಲ್ಲ, ಎತ್ತವ್ರಿಗೆ ಏನು ಸರಿ ಮಾಡಿದ್ರೆ ಗೊತ್ತಾಗತ್ತ ಕೆಲಸಗಳು. ಮಾಡಲ್ಲ, ಸುಮ್ಮನೆ ಅಡ್ವೈಸ್ ಮಾಡ್ಕೊಂಡು ನಿಂತಿರ್ತವೆ. ಅದಕ್ಕೆ ಹೆಂಗಾಗೋದು. ಒಳ್ಳೆ ನಿದ್ದೆ ಬರ್ತಿತ್ತು ಗಾಯಸ್. ನಮ್ಮಮ್ಮ ಎತ್ತಿಸ್ಬಿಟ್ರು. ಪ್ರಿಯಾ 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 ಬೆಳಗಾದ್ರೆ ಸಾಕು ನಂದೇ ಮನೇಲಿ ಅರಾರ ಪ್ರಿಯಾ 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 ಅದೇನು ಎಪ್ಸದ ತಡೆ ಬೇಜಾರ್. ಪ್ರಿಯಾ ಹೇಳು ಪ್ರಿಯಾ. ನೋಡಿ ಹಿಂಗೆ ನಾದ್ಕೊಂಡಿದ್ದೀನಿ, ಇನ್ನೊಂಚೂರು ನಾದ್ಕೋಬೇಕು. ಹೆಂಗ್ ನಾಡ್ತಾರೆ ನೋಡಿ. ನಾರದು ಅಂದ್ರೆ ಏನ್ ಗೊತ್ತಾ? ಏನು ಗಬ್ಬು ವಾಸನೆ ಬರುತ್ತಲ್ಲ, ನೀನ್ ಅದು smell ಬರುತ್ತಲ್ಲ, ಅದು ನಾರದು ಅಂತಿದ್ಯಲ್ಲ, ಅದಕ್ಕೆ ನಾನು ನಾರದು. ಅಮ್ಮ ಉಚ್ಚರ್ಕಣಮ್ಮ ಕೆಳಗಡೆ ಬೀಳ್ಸ್ಬಿಟ್ಯಾ ಹಿಟ್ನ. ಯಾರ ಮೇಲೆ ಸಿಟ್ಟು ತೋರಿಸ್ತಿದ್ಯಾ? ನಿನ್ ಮೇಲೆ. ಯಪ್ಪ ಇಷ್ಟೊಂದು ಸಿಟ್ಟು ಇಟ್ಕೊಂಡಿದ್ಯಾ ನನ್ನ ಮೇಲೆ. ಹಿಂಗೆ ಚೆನ್ನಾಗಿ ನಾದ್ಕೊಂಡು ಗಾಯ್ಸ್ ನೋಡಿ ಗಾಯ್ಸ್, ಇವಾಗ ರಿಯಾಲಿಟಿ ಗೊತ್ತಾಯ್ತು ನಮ್ಮ ಅಮ್ಮ ನನ್ನ ಎಷ್ಟು ಹೇಟ್ ಮಾಡ್ತಾರೆ ಅಂತ. ಇದನ್ನ ಈಗ ಒಂದು ತಟ್ಟೆಲಿ ಮುಚ್ಚಿಡ್ತೀನಿ. ಆಮೇಲೆ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಂಡು ಎಷ್ಟು ಬೇಕು ದಪ್ಪ ಅಷ್ಟು ಕಟ್ಕೊಂಡು ರೊಟ್ಟಿ ತಕ್ಕ ಹಾಕೊಳ್ಳೋದಷ್ಟು. ಓಡಿ ಬಾ ಓಡಿ ಬಾ. ಮೊಸರನ್ನ 1 ಲೀಟ್ರ್ ತರಿಸಿರೋದು. ಓಡು ಓಡಿ ಹೋಗಿ ಮಾಡು. ಇಷ್ಟಿದ್ದಿದ್ರೆ 2 ಕೆಲಸ ಆಗ್ತಾನೆ ಇರಲಿಲ್ಲ. ಇಷ್ಟೊತ್ತಗಮ್ಮ ಮಾಡಿಕೊಡೋರು ಮಾತಾಡ್ಸಿ ನಮಗೆ ಊಟನ ಈಗ ತಿಂದಿನ ಹಂಗೆ ಹಾಕು ನೀನು. ಏನು ಗೈಸ್ ಆ ಕವರ್ನ ಇಟ್ಕೊಂಡು ಮಣಿ ಅವರೇ ಏನು ಮಾಡ್ತಾ ಇದ್ದೀರಾ ನೋಡಿ. ಹಾಕೊಡೋಣ ಅಂದ್ರೆ ತಿನ್ನಲ್ಲ ಅಂತೇಳು, ಲೇಟ್ ಆಗುತ್ತಂತೆ. ಅದಕ್ಕೆ ನೋಡ್ತೀನಿ ಸಾಧ್ಯವಾದರೆ. ಅವಳಿನ್ನ ರೆಡಿ ಆಗ್ತಾವಳೆ. ಇದೊಂದು ರುಬ್ಬಿಟ್ಟು ಒಗ್ಗರಣೆನೂ ಕೊಡಬೇಕು, ರೊಟ್ಟಿನೂ ಹಾಕ್ಬೇಕು. ಬರೀ ರೊಟ್ಟಿ ಹಾಕ್ಬಿಡು ಸಾಕು. ರೊಟ್ಟಿ ಹಾಕೊಂಡ್ರೆ ಅದಕ್ಕೆ ಜೊತೆ ಬೇಡವಾ? ಹಂಗೆ ತಿನ್ನಕ್ಕಾಗತ್ತೆ. ತಿನ್ನಲ್ಲ ಅಂತ ಅಂತಾಳೆ, ತಿನ್ನೋದೇ ಇಲ್ಲ ಅಂತಾಳೆ. ಅವಾಗ ನಾನೇ ತಿನ್ನಿಸ್ತೀನಿ, ನೋಡೋಣ ಅವಳು ಎಷ್ಟು ರೆಡಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿದೆ. ನಾನು ಮೆಣಸಿನ್ಕಾಯಿ ಹಂಗೆ ತಿಂತೀನಿ ಗಾಯ್ಸ್. ನೋಡ್ಕೊಂಡು ದಿನದಲ್ಲಿ 1000 ಸತಿ ನನ್ನ ಮಕ್ಕನ ನೋಡ್ಕೊಂಡು ನೋಡಿ ಗಾಯ್ಸ್. ಈ ಥರ ಹುರ್ಕೊಳ್ಳೋದಕ್ಕೆ ವ್ಯತ್ಯಾಸನೇ ಗೊತ್ತಿಲ್ಲ. ಮಾಡಬೇಕು ಇದನ್ನ. ನೀವು ಈಗ ನಾನು ಏನು ಹೇಳಕ್ ಬಂದೆ ಗೊತ್ತಾ? ನೀವು ಹುರ್ಕೊಂಡು ಮಾಡಿ ಅಂತ ಅಂದೆ. ಈ ರೀತಿ ಹುರ್ಕೊಂಡಿದ್ದೀನಿ. ಇದಕ್ಕೆ ರುಬ್ಕೋಬೇಕು. ಸ್ವಲ್ಪ ತಣ್ಣಗಾಗ ತನಕ ಒಗ್ಗರಣೆ ಕೊಟ್ಕೋತೀನಿ, ನಿಧಾನಕ್ಕೆ ಒಗ್ಗರಣೆ. ಹುರ್ಕೊಂಡಿದ್ದೀನಿ ಅಂದ್ರೆ ಯಾರಾದ್ರೂ ಉರ್ಸಿದ್ರೆ ತಾನೇ ಹುರ್ಕೊಂಡಿದ್ದೀನಿ ಅನ್ನೋದು. ನೀನ್ ಈ ತರ ಹುರ್ಕೊಂಡಿದ್ಯಾ? ಮೆಣಸಿನ್ಕಾಯಿ ತರ ಹುರ್ಕೊಂಡಿದ್ಯಾ? ಉರಿಯದೇ ಬೇರೆ. ಉರಿ ಈ ಹೂ ನನ್ನ ಅಮ್ಮ ಹುರ್ಕೊಂಡೈತಂತೆ ಕಣೋ. ಹುಣಸೆ ಹಣ್ಣು ಹುರಿಯದೇ ಬೇರೆ. ಎರಡಕ್ಕೂ ಪದಗಳು ಚೇಂಜ್ ಇದೆ. ಒಂದೇ ಅಂತ ಇಲ್ಲ ನೋಡಿ. ಮತ್ತೆ ಎಣ್ಣೆ ಹಾಕ್ಬಿಟ್ರು ಇದಕ್ಕೇನೆ ಲೋ ಫ್ಲೇಮ್ ಇಟ್ಟಿದ್ದೀನಿ. ಗಾಯ್ಸ್ ಘಾಟು ಅಡುಗೆ ಮಾಡ್ಬೇಕಾದ್ರೆ ತಿಂಡಿ ಮಾಡ್ಬೇಕಾದ್ರೆ ಘಾಟು ಬಿಟ್ಟಿದ್ದೀರಾ? ಎಸ್ ಆ ಥರ ಇಲ್ದೇನೆ ಅಡುಗೆ ಮಾಡಬೇಕು ನೀನು. ನೋಡಿ ಅವ್ರಿಗೆ ಕೆಮ್ಮು. ಒಣಮೆಣ್ಸಿನ್ಕಾಯಿ ಅಲ್ವಾ? ನಾಟಿ ಕೊತ್ತಂಬರಿಗಳೇ ಸಿಕ್ಕಲ್ಲ ಈಗ. ಏನು ಮಾಡ್ಬೇಡ, ವಿಡಿಯೋನ ಎಡಿಟ್ ಮಾಡೋವಾಗ ಕಟ್ ಮಾಡ್ಬಿಡು. ಅದು ಒದ್ದಾಡ್ಬೇಕು ನಾನು ಅವಾಗ. ಒದ್ದಾಡ್ಬೇಡ ಅಮ್ಮ, ಒದ್ದಾಡ್ಕೊಂಡು ಮಾಡಲ್ಲ, ನೀನು ಕೈಯಲ್ಲೇ ಮಾಡೋದು. ನೋಡಿ ಗಾಯ್ಸ್ ಈ ಥರ ಹಾಕ್ಕೊಂಡಿದ್ದಾರೆ. ಏನೇನು ಕಾಣಿಸ್ತಿದೆ ಏನು ಮಾಡ್ತೀನಿ ಅಂದರೆ ಫಸ್ಟ್ ಒಣಮೆಣ್ಸಿ ಹಾಕ್ತಾರಂತೆ. ಮೆಣಸಿ ಹಾಕ್ಕೊಂಡು ಫಸ್ಟು ಒಂದು ಸ್ವಲ್ಪ ಹಂಗೆನೆ ಪೌಡ್ರ್ ಥರ ಮಾಡ್ಕೊತೀನಿ. ಇಲ್ಲ ಅದು ಸಮಯದ ಮೆಣಸಿ ಹಾಕೋತಾರೆ. ಆಮೇಲೆ ಟೊಮೊಟೊನ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಮೆಣಸಿ ಹಾಕೊಂಡು ರುಬ್ತಾ ಇದ್ದಾರೆ. ಕರೆಂಟ್ ಹೋಗ್ಬಿಡುತ್ತೆ ಅಂತ ಬಯಲು ಜಲ್ದಿ ಗೈಸ್. ನಮ್ಮಮ್ಮ ಏನು ಗೊತ್ತಾ, ಒಂದು ನೋಟಲ್ಲಿ ಸೇಮ್ 3 ನಂಬರು ಒಂದೇ ಥರ ಇರಬೇಕು ಎಂಡಿಂಗಲ್ಲಿ. ಆ ಥರ ನೋಟ್ನ ಅವ್ರಿಗೆ ಕೊಡೋದೇ ಇಲ್ಲ ಗೈಸ್. ಇವಾಗ ಅವನು 50 ರೂಪೀಸ್ ತೊಗೊಂಡು ಹೋಗ್ತಿದ್ದ ನೋಡಿ ಗೈಸ್. 16 ಮಾಡಿಸ್ಕೊಂಡು ಅಪ್ಪಿ ಹುಷಾರ ತೋರ್ಸ ನೋಟ್ ಹಂಗಲ್ಲ ತೋರ್ಸು. 344 ಇದೆ, ಅದಕ್ಕೆ ಇಟ್ಕೊಂಡಿದ್ದೀನಿ ಕಣಪ್ಪ.
ನೋಡಿ ಗೈಸ್ ಈ ತರ 444 588 ಆಮೇಲೆ ಅದೆಲ್ಲ ಇಟ್ಕೊತಾರೆ. ಏನೇನೋ ನಂಬರ್ಗಳಿದಾವೆ, ಏನೋ ಯೂನಿವರ್ಸ್ ನಂಬರ್ ಅಂತಾರೆ. ಅದಕ್ಕೋಸ್ಕರ ಅಂಥದ್ದನ್ನ ಸಿಗುತ್ತಲ್ವ ನಮ್ಗೆ ಹೆಂಗೋ ಮೆಡಿಕಲಲ್ಲಿ ಒಂದಾದ್ರೂ ಸಿಗುತ್ತೆ, ಎತ್ತಿರ್ತೀವಿ. ಈಗ ಆಲ್ರೆಡಿ 5 ನೋಟ್ ಇಟ್ಟಿದ್ದೀನಿ. ಬಾ, ಅಯ್ಯೋ ನೋಡಪ್ಪಿ ಹೆಂಗ್ ಮಾಡ್ತವೆ ಅಂತ. ಗೈಸ್ ಎಣ್ಣೆ ಕುದ್ದೋಯ್ತೈತೆ. ಕುದ್ದೋಯ್ತಿಲ್ಲ ನೋಡಿ, ಈ ತರ ಪೌಡರ್ ತರ. ದಿಸ್ ಇಸ್ ಕಾಲ್ಡ್ ಪೌಡರ್, ಖಾರ ಪೌಡರ್. ಹಿಂಗ್ ಮಾಡ್ಕೊಂಡ್ಬಿಟ್ರೆ ಹೆಂಗ್ ಗೊತ್ತಾ, ಒಣಮೆಣ್ಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಸಮದೈತೆ. ಗೈಸ್ ಹಿಂಗೂ ತಿನ್ಬೋದು, ತಿನ್ನಿ. ಏನು ತಿಂತಾರೆ, ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದನ್ನೇ ಹಾಕಿ ರುಬ್ಬೋಣ. ಕೊತ್ತಂಬರಿ ಸೊಪ್ಪನ್ನ ಚೂರು ನಾಟಿದು ಹಾಕ್ಬೇಕು, ಇನ್ನೂ ಟೇಸ್ಟ್ ಇರುತ್ತೆ. ನಾಟಿದು ಈಗ ಯಾವುದು ಸಿಗಲ್ಲ. ನಾಟಿ ಸಿಗಲ್ಲ ಗೈಸ್, ನಾನಂತೂ ಹುಡುಕಿ ಹೋಯ್ತೀನಿ. 1 ಕಿಲೋಮೀಟ್ರು ಹುಡುಕ್ತೀನಿ, ನಾನು ಸಿಗಲ್ಲ. ಗೈಸ್ ಖಾರ ಆಯ್ತು, ಖಾರ ಆಗಿದೆ. ಇದಕ್ಕೆ ಜೀರಿಗೆ ಮೆಣಸು ಹಾಕಿದ್ರೆ ಒಳ್ಳೆ ಫ್ಲೇವರ್. ಇದು ಹೆಂಗೆ ಗೊತ್ತಾ, ಇದ್ರ ಜೊತೆಗೆ ಹುರುಳಿಕಾಳು ಉಪ್ಸಾರು ಒಳ್ಳೆಯದು. ಗಂಟ್ಲು ಕೆರೆತ, ಜ್ವರ, ನೆಗಡಿ, ಕೆಮ್ಮು ಏನೇ ಇದ್ರು ಈ ಥರ ಉಪ್ಸಾರು ಖಾರ ಜೊತೆಗೆ ಹುರುಳಿಕಾಳು ಉಪ್ಸಾರು ಮಾಡ್ಕೊಳ್ಳಿ, ಒಳ್ಳೆಯದು. ಹುರುಳಿಕಾಳು ಉಪ್ಸಾರು, ಹುರುಳಿಕಾಳು. ಇದಕ್ಕೆ ಸಾಸಿವೆ ಹಾಕ್ತೀನಿ ಈಗ. ಪಟ ಪಟ ಅಂತ ಆಡ್ತಾ ಈಗ 1-2 ಸ್ಪೂನಷ್ಟು ಸಾಸಿವೆ ಆಯಿತಾ. ಅದಕ್ಕೆ ಕರಿಬೇವು ಮತ್ತು ಒಂದೇ ಒಂದು ಸಣ್ಣ ಈರುಳ್ಳಿ, ಇಲ್ಲ ಅಂತಂದ್ರೆ ಮೀಡಿಯಮ್ ಸೈಜಲ್ಲಿ ಈರುಳ್ಳಿ ಹಾಕೋದು. ಸ್ವಲ್ಪನೇ ಮಾಡಿದ್ದು, ಅದೇ ಖಾರ ಯಾರಿಗೂ ಮಿಟ್ಲೇ ಇಲ್ಲ, ಹಂಗಾಗೋಯ್ತು. ಪಿಜ್ಜಾ ಮಾಡಿ ಅಮ್ಮ ಚೀಸ್ ಹಾಕು. ಯಾರು ಚೀಸ್ ಹಾಕ್ತಾರೆ ಬಾ, ಗೊತ್ತಾಗುತ್ತೆ. ನಾನು ಯಾಕೆ ಅಡುಗೆ ಮನೆ ಜೊತೆ ಮಿಂಗಲ್ ಆಗಬೇಕು? ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಒಬ್ಬರೇ ಇರಬೇಕು, ನಾನು ಒಬ್ಬರೇ ಮಾಡ್ಕೊಂಡೆ. ಎಲ್ಲಾನುವೆ ಹೇಳು, ಕಲಿಬೇಕು ಹೆಣ್ಮಕ್ಳುಗಳು. ಅದೇ ಬಾ, ಇಷ್ಟು ದಿನ ನಮ್ಮ ದೊಡ್ಡ ಮಕ್ಳು ಇರ್ತಿತ್ತು, ಇನ್ನು ಅವಳುವೆ ಇನ್ನೊಂದು 4 ದಿನನೂ ಇರಲ್ಲ. ಇನ್ನೊಂದು 4 ದಿನನೂ ಇಲ್ಲ, 3 ದಿನದ ಲೆಕ್ಕ ಇವತ್ತಿಗೆ. ನೆನ್ನೆ ನಮ್ಮಮ್ಮ ತುಂಬ ಎಮೋಷ್ನಲ್ ಆಗಿ ಅಳ್ತಿದ್ರು ಗೈಸ್. ಇಷ್ಟು ದಿನ ಅವಳಿಗೆ ಬೈತಿದ್ದೆ, ಇವಾಗ ಅವಳೇ ಒಂದು ಜಾಬ್ಗೆ ಹೋಗ್ತಾವಳೆ. ಮಕ್ಕಳು ಓದಲಿ, ಕೆಲಸ ಮಾಡಲಿ ಅನ್ನೋದು ಅಂದರೆ ಮನೆ ಕೆಲಸದ ವಿಚಾರವಾಗಿ ಬೈತಾ ಇದ್ದೆ. ಹಿಂಗೆ ಮಾಡು, ಹಂಗೆ ಮಾಡುತ್ತಾರೆ ಗಾಡುವೆ. ಈಗ ನೋಡಿ, ಇದ್ದಾಗ ಒಂಥರ, ಹೋಗ್ಬೇಕಾದ್ರೆ ಒಂಥರ. ಈಗೆಲ್ಲೋ ಇರ್ತವೆ, ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆಗಳಿರಲ್ಲ. ನಾವಾದ್ರೆ ಅವಕ್ಕೆ ಬೇಕಾದನ್ನ ಮಾಡ್ಕೊಡೋವು, ಇಲ್ಲ ಅವೇ ಬೇಕಾದನ್ನ ಬಾಯಿ ರುಚಿಗೆ ಮಾಡ್ಕೊಂಡು ತಿನ್ನೋವು. ಆ ಬೆಂಗಳೂರು ಜೀವನ ಯಾರಿಗೆ ಬೇಕು ಅನ್ಸ್ತು ಒಪ್ಪಿನ ನೋಡ್ಬಿಟ್ಟು ನಿಜವಾಗ್ಲೂ ಅಷ್ಟು ಬೇಜಾರಾಗೋದು. ನೆನ್ನೆ ಫುಲ್ಲು ಅಳ್ತಾ ಇದ್ರು ನಮ್ಮಮ್ಮ. ಎಷ್ಟು ಬೈತಾರೆ ಅಂದರೆ ಗೈಸ್, ಅಷ್ಟು ಬೈತಾ ಇದ್ರು. ಇವಾಗ ನಮ್ಮಮ್ಮ ಅಷ್ಟು ಬೈದಷ್ಟು ಹತ್ರು. ಮಕ್ಕಳಿಗೆ ತಾಯೇ ಬೈಯೋದು, ಒಳ್ಳೇದಕ್ಕೆ ಬೈಯೋದು. ಅದೇನೋ ಹೇಳ್ತಾರಲ್ಲ, ಅಪ್ಪಿ ನಗ್ತಾ ಹೇಳೋರು ಕೆಡಕ್ಕೆ, ಬೈತಾ ಹೇಳೋರು ಬಾಳಕ್ಕೆ ಅಂತ. ಅದೇನೇ ಆದರೆ ನಮ್ಮಮ್ಮ ತುಂಬ ಕ್ಯೂಟ್ ಇದೆ. ಅಂದರೆ ಸಂಕಟ ಆಗುತ್ತೆ ಹೋಗ್ಬೇಕಾದ್ರೆ. ಅಯ್ಯೋ ಆವತ್ತಿನ ದಿನ ಅದೇನೋ ಬೇಜಾರು. ಯಾರು ಮನೇಲಿ ಮಿಸ್ ಮಾಡ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ. ಎಲ್ಲ ಜೊತೆಲಿ ಇರಬೇಕು, ಅಲ್ಲಿ ಜೊತೆಲಿ ಇರಬೇಕು, ಬೈಬೇಕು, ಮುದ್ದು ಮಾಡಬೇಕು, ಮಲಗಿಸ್ಬೇಕು, ಮಲಗಿಸ್ಬೇಕು. ಈಗಲೂ ಗೈಸ್ ನಾನು ನಮ್ಮಮ್ಮನ ಹತ್ರನೇ ಮಾಡೋದು. ಕೈ ಮೇಲೆ ಅಂತ ಮಲಗಿಸ್ಕೊಳ್ಳೇಬೇಕು ಗೈಸ್, ಇಲ್ಲ ಅವನ ಜೊತೆ ನಾನು ಸರಿಯಾಗಿ ಮಾತಾಡೋಣ. ಕೈ ಮೇಲೆ ಮಲಗ್ಬಿಡ್ತಾಳೆ, ನಿದ್ದೆಗೆ ಹೋಗ್ಬಿಡ್ತಾಳೆ. ಖಾರನ ಈ ರೀತಿ ಖಾರನ ಒಗ್ಗರಣೆ ಮಾಡ್ಕೊಂಡು ತಿನ್ನಿ, ರೊಟ್ಟಿ ಚಪಾತಿಗೆ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮೊಸರು, ಇಲ್ಲ ಅಂತಂದರೆ ತುಪ್ಪ. ಈಗ ಸಾಸಿವೆ ಸಿಡಿತಾ ಇದೆ, ಈರುಳ್ಳಿನೂ ಕರಿಬೇವನ್ನು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಖಾರ ಹಾಕ್ಕೊಂಡು, ಖಾರನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರೊಟ್ಟಿ ಜೊತೆಗೆ ತಿನ್ನೋದು. ಅಷ್ಟೇ, ಸಿಂಪಲ್ ರೆಸಿಪಿ, ಬೇಗ ಆಗುತ್ತೆ. ಇವತ್ತು ನಾನೇ ಲೇಟ್ ಮಾಡ್ಕೊಂಡೆ, ನೋಡ್ಕೊಂಡಿರಲಿಲ್ಲ. ಒಣಮೆಣ್ಸಿನ್ಕಾಯಿ ಇರೋದು ನೋಡ್ಕೊಂಡಿರಲಿಲ್ಲ, ಮೊಸರು ಇರೋದು ನೋಡ್ಕೊಂಡಿರಲಿಲ್ಲ. ನಮ್ಮದೇ ಫಾಲ್ಟ್. ಪ್ಯಾಕೆಟ್ ತೊಳೆದಿರಬೇಕು. ನೆನ್ನೆಯಿಂದನೂ ಕೇಳ್ತಾ ಇದ್ದೆ ಗೈಸ್, ನೆನ್ನೆಯಿಂದ ಕೇಳ್ತಾ ಇದೆ ಅಂದರೆ ಮೊನ್ನೆ ಅವ್ರು ಮಾಡಿದ ನಾಳೆ ಅನ್ನಂಗೆ ಕೇಳಿದ್ದೀನಿ. ಅವಾಗ್ಲೂ ಹೇಳಿದ್ದೀನಿ, ಅವಾಗ ನೋಡ್ಕೋಬೇಕು ತಾನೇ ಇವರು. ಸಾರಿ ಕಣ, ನೀನು ಯಾಕೆ ಸಾರಿ ಕೇಳ್ತೀಯ ಮಣಿ? ನಿಂಗೆ ರೇಗ್ಸಿದ್ರೆ ಒಂಚೂರು ಖುಷಿ ಸಿಗುತ್ತೆ ಅಷ್ಟೇ, ಅದಕ್ಕೆಲ್ಲ ಸಾರಿ ಅದನ್ನೇ ಮಾಡೋದು ಹೆಂಗೆ? ಅದು ಮಾಡಬೇಕು. ಅದು ನಾನು ಬೇರೆ ತಿಂದಿದ್ದು ಕಡಿಮೆ. ಅಂದ್ರೆ ಬಿರಿಯಾನಿ ತಿಂದಿರ್ಲಿಲ್ವ ಇದು?
ಅಮ್ಮ ನಾನು ಹೇಳಿದ್ದು ಬಿರಿಯಾನಿ ತಿಂದಿದ್ದೆ ಇಲ್ಲ ಅಂತಲ್ಲ, ನಾನು ಹೇಳಿದ್ದು ರೊಟ್ಟಿ ತಿನ್ನೋದನ್ನ ಕಡಿಮೆ ತಿಂದೆ ನಾನು ಅಂತ. ರೊಟ್ಟಿ ಮಾಡ್ಕೊಂತಿರೋದು ಗೊತ್ತಿತ್ತು, ಬಿರಿಯಾನಿ ನಾನು ರೊಟ್ಟಿ ಅಂದ್ರೆ ಅದೇನೋ ರಾಗಿ ರೊಟ್ಟಿ ಹಾಕ್ಬಿಟ್ಟು ಮಾಡ್ತಾರಲ್ಲ, ರಾಗಿ ರೊಟ್ಟಿನೋ ಅದು ಯಾವುದೋ ರವೆ 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 ಅದನ್ನ ಹಾಕೊಂಡು ಮಾಡ್ತಾರೆ ಅಂತ ನಾನಿದ್ದೆ. ಆ ಉಪ್ಸಾರು ಖಾರ ಯಾವುದು ಅಂದರೆ ಇದು ಮಾಡ್ಕೋತಾರಲ್ಲ, ಬರೀ ಇಷ್ಟೇ ಅಂದ್ಕೊಂಡಿದ್ದೆ. ಅಷ್ಟನ್ನು ಯಾರು ತಿಂತಾರೆ ಅಂತ ಅಂದ್ಬಿಟ್ಟು ನಾನು ದಮ್ ಬಿರಿಯಾನಿ ತಿಂದೆ. ಆಮೇಲೆ ಅವರು ರೊಟ್ಟಿ ಹಾಕ್ತವ್ರು, ನಾನು ಶಾಕ್. ನನಗಂತೂ ರೊಟ್ಟಿ ತುಂಬ ಇಷ್ಟ. ಆಮೇಲೆ ಹಾಕ್ಸ್ಕೊಂಡು ತಿಂದೆ. ಅದರಲ್ಲಿ ನಾಚಿಕೆ ಯಾಕೆ ಗಾಯ್ಸ್? ಊಟ ತಿಂಡಿ ವಿಷಯದಲ್ಲಿ ನಾಚಿಕೆ ಪಡಬಾರ್ದು. ಹಚ್ಕೋಬೇಕು ನಮ್ಮ ಹೊಟ್ಟೆಗೆ, ಅದೇ ಓವರ್ ಮಾಡ್ಕೋಬಾರ್ದು ಅಷ್ಟೇ. ಅವತ್ತು ಸ್ವಲ್ಪ ಓವರೇ ಮಾಡ್ಕೊಂಡು ಅಂದ್ಕೊಳ್ಳಿ. ಇಲ್ಲ ಗಾಯ್ಸ್, ಏನಿಲ್ಲ, ಕರೆಕ್ಟ್ ಆಯ್ತು. 2 ರೊಟ್ಟಿ ತಿಂದು ಒಂದಿಷ್ಟು ಪಲಾವ್ ತಿಂದು ಬಿರಿಯಾನಿ. ಚಿಕನ್ ಇಷ್ಟ, ಇದು ಇಷ್ಟ. ನಾನೇನ್ ಮಾಡ್ಲಿ, ನಾನ್ ವೆಜ್ ತಿನ್ನಕ್ ಬೇಜಾರು. ಹಂಗಾಗಿ ನಾವು ನಾನ್ ವೆಜ್ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಟೈಮ್ ತಿನ್ನಲ್ಲ. ಅಂದ್ರೆ ಫ್ರೆಶ್ ಆಗಿ ಮಾಡ್ತೀನಿ ಒಂದೊಂದ್ಸರಿ, ಇಲ್ಲ ಅಂತಲ್ಲ, ಉಳ್ದಿರೋ ತಿನ್ನಕ್ ಬೇಜಾರು. ಸಂಡೇ ಮಾಡ್ಕೊಟ್ಬಿಡು, ಅವ್ರಿಗೆ ಏನೇನು ಇಷ್ಟ ಮಾಡ್ಕೊಟ್ಬಿಡು ಅಮ್ಮ ಚಿಕನಲ್ಲಿ. ಅದ್ರಲ್ಲಿ ನಂಗೊಂದು ರೆಸಿಪಿ ಮಾಡ್ಕೊಟ್ಬಿಡು. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಇದಕ್ಕೆ ಬಟ್ಟೆ ಮುಟ್ಟಿದ್ದೀನಲ್ವ, ಕೈ ತೊಗೊಂಡು ಗುಡ್ ಗರ್ಲ್. ಹೈಜಿನಿಕ್ ಆಗಿ ಮಾಡ್ಬೇಕು ಅಡುಗೆನ. ಹೈಜಿನಿಕ್ ಆಗಿ ಮಾಡೋದು ನಿಮಗೆ ಮಾಡಬೇಕು ಅಂದೆ. ನಾನು ಹೋಟೆಲಲ್ಲೆಲ್ಲ ಆ ಥರ ಮಾಡಲ್ವಲ್ಲ, ಅದಕ್ಕೆ ಟೇಸ್ಟಿ. ನಾನೇನು ರುಚಿ ಅಂತ ತಿಂತೀನಿ ಗೈಸ್. ನನ್ಗೇನು ಹೇಳಿದ್ರು ಗೊತ್ತಾ, ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬರೀ ಐಸ್ ಕ್ರೀಮ್ ತಿನ್ಕೊಂಡು ಬಜ್ಜಿ ತಿಂದ್ವಿ ಆಲೂಗಡ್ಡೆದು. ನಿಮ್ಗೆ ಅದನ್ನ ಮಾಡ್ತಿದ್ದೆ ಹೇಳೋದು, ಈಗ ಹೇಳೋದು ಅದಕ್ಕೆ ಭಯ. ನಾನು ಹಿಂಗೆ ಹೇಳಕ್ಕೆ ಭಯ ಅಂತಲ್ಲ ಹೇಳಕ್ಕೆ, ನೀನು ಭಯ ಪಟ್ಬಿಡ ಹೇಳಕ್ಕೆ. ಏನು ತಿಂದ ಅಷ್ಟು ಹೇಳು ಸಾಕು. ಸ್ವಲ್ಪ ಇಡ್ತೀನಿ, ಇಷ್ಟು ಹಾಕೋದಿಲ್ಲ. ಏ ಸಾಕು ಬಿಡುವ, ಆಫ್ ಮಾಡಿ. ಅದೇ ಖಾಲಿ ಮಾಡಿ ಮೊದಲೇ ಬೇರೆ ಬೇರೆ ಸುತ್ತು. ಫೋನ್ ಹೆಂಗ್ ಮಾಡ್ತೀನಿ ನೀನು? ನೀನು ಬೇಕಿಲ್ಲ ಅವನ್ ಸುಡ್ತು ಕಣವ, ಅವ ಸುಡುತ್ತೆ ಕಣವ ಅದು. ಯಪ್ಪ ಗಾಯ್ಸ್, ನೋಡಿ ಕೆಂಪುಗಾಗೋಯ್ತು ಕೈ. ನೋಡಿ, ಒಂಚೂರು ಏನು ಕೆಲಸ ಕಲ್ತಿಲ್ಲ. ಇದೇನು ಗೊತ್ತಾ, ಬರೀ ಎಂಥದ್ದು ಏನೋ ಅದು ಮನೆ ಕಸ ಗುಡಿಸೋದು, ಮನೆ ಕಸ ಗುಡಿಸೋದು, ಮನೆ ಕ್ಲೀನ್ ಮಾಡೋದು, ದೇವ್ರ ಪೂಜೆ ಮಾಡೋದು. ದೇವ್ರ ಪೂಜೆ ಮಾಡಿದ್ರಲ್ಲ ನೆತ್ತದ ಕೈ. ಊಟ ತಿಂಡಿನಲ್ಲಿ ಕಾಫಿ ಒಂದು ಮಾಡ್ಕೊಡ್ತಾಳೆ, ಊಟ ತಿಂಡಿ ಏನ್ ಮಾಡ್ಕೊಡಲ್ಲ, ಕಾಫಿ ಮಾಡ್ತಾಳೆ, ಮಜ್ಜಿಗೆ ಮಾಡ್ತೀನಿ, ಮಜ್ಜಿಗೆ ಮಾಡ್ತಾಳೆ, ಕಾಫಿ ಮಾಡ್ಕೊಡ್ತಾಳೆ, ಸ್ಯಾಂಡ್ವಿಚ್ ಮಾಡ್ತೀನಿ. ಸ್ಯಾಂಡ್ವಿಚ್ ಮಾಡ್ಕೊಡ್ತಾಳೆ. ಯಪ್ಪ ಇಷ್ಟು ಮಾಡ್ತೀನಿ, ಏನು ಮಾಡಲ್ಲ. ಈಗ ಇದಕ್ಕಿಂತ ಮಾಡು, ಒಂದು ಏನೋ ಒಂದು ರೈಸ್ ಕಿಡು, ಇವೆಲ್ಲ ಮುಂದಕ್ಕೆ ಹೆಂಗಪ್ಪ ಅವಳು ಬೇರೆ ಹೋಗ್ತಾಳೆ, ಬೇಜಾರು. ಹಸಿ ವಾಸನೆ ಹೋಗ್ಬೇಕು. ಇದಾಕು ಅಮ್ಮ. ನಂಗೊಂದು ಡೌಟ್, ನೀನು ಇನ್ನೂ ಆನ್ಸರ್ ಕೊಟ್ಟಿಲ್ಲ. ಅವತ್ತು ಹೇಳ್ದೆ ಅಲ್ವಾ, ಅರಿಶಿನ ಆ್ಯಂಟಿಬಯೋಟಿಕ್ ಅಲ್ವಾ, ಅದು ಏನು ಜಮ್ಸ್ನ ಕೊಲ್ಲುತ್ತೆ ಅಂತ ಅಂದೆ. ಈಗ ಅದರಲ್ಲಿರೋ ಜಮ್ಸ್ ಯಾವ್ದು ಕೊಲ್ಲುತ್ತೆ ಅದು ಹೇಳು ಅಂತ ಹೇಳಿದೆ. ಅದರಲ್ಲೂ ನಿನ್ ಪ್ರತಿಯೊಂದು ನಿನ್ ಎಲ್ಲ ತಿನ್ನೋದ್ರಲ್ಲೂ ಅದರಲ್ಲೂ ಇರುತ್ತೆ ಜಮ್ಸು. ನಿನಗೆ ತಲೆ ಕೆಡ್ಸೋದು ನಂಗೆ ಇಷ್ಟ. ನಿಮ್ಗೆ ಒಂದೊಂದು ಕ್ವಶನ್ ಕೇಳ್ತೀಯಲ್ವಾ, ನನಗೆ ಆನ್ಸರ್ ಮಾಡೋದಕ್ಕೆ ಪದಗಳು ಸಿಕ್ಕಲ್ಲ, ನನಗೆ ಅದು ವರ್ಡ್ಸ್ಗಳು ನೀಟಾಗಿ ಸಿಕ್ಕಲ್ಲ. ಅದೇನು ಕೇಳ್ತೀನಿ ನಿಮಗೆ ಅರ್ಥ ಆಗಬೇಕು. ನಿಂಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ನಂಗೆ ಅರ್ಥ ಆಗಬೇಕು ಅಂತ. ಬಯಾಲಜಿ ಸ್ಟೂಡೆಂಟ್, ಬಯಾಲಜಿ ಸ್ಟೂಡೆಂಟಿಗೆ ಸಂಬಂಧಪಟ್ಟಿದ್ದಲ್ಲ ಬಯಾಲಜಿ ಸಂಬಂಧಪಟ್ಟಿದ್ದಾರೆ. ಅಮ್ಮ ಒಂದು ನಿಮಿಷ ಇರು, ನಮಗೆ ಅಡುಗೆನಲ್ಲಿ ಹಿಂಗಿರುತ್ತೆ ಅಂತ ಹೇಳಿಲ್ಲ, ಹತ್ಕೊಳ್ಳೋಕ್ಕೇನು ಅಂತ. ನೀನು ಅಡುಗೆ ಮಾಡ್ತೀಯಲ್ವ, ಯೂಶಲಾಗಿ ಅಡುಗೆ ಮಾಡ್ತೀಯ, ನಿಂಗೆ ಗೊತ್ತಿರುತ್ತೆ ಅದಕ್ಕೆ ಏನು ಹಾಕಬೇಕು ಹತ್ಕೊಳ್ಳೋಕ್ಕೆ ಅಂತ. ಅರಿಶಿನದಲ್ಲಿ ಆಂಟಿಬಯೋಟಿಕ್ ಅಂಶ ಇರುತ್ತೆ, ಅದರಲ್ಲೂ ಆಂಟಿಗಳಿರುತ್ತೆ. ಅದು ಆಂಟಿಬಯೋಟಿಕ್ ಅಂದ್ರೆ ಅದು ಗೊತ್ತು ಬಿಡು ನನಗೆ. ಇದರಲ್ಲಿರೋ ವೈರಸ್ ಯಾವ್ದು ಕಿಲ್ ಮಾಡುತ್ತೆ ನಾನು ಹೇಳ್ತಾ ಇರೋದು. ಆಂಟಿ ಇರುತ್ತೆ, ಅದಕ್ಕೆ ಈ ರೀತಿ ಮಾಡ್ಕೊಂಡಿರ್ತೀನಿ. ಇದೊಂದು ಚೂರು ಕುದಿಸ್ಕೋಬೇಕು, ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಅಮ್ಮ ಉಪ್ಪು ಹಾಕ್ಬೇಡ ಕಣಮ್ಮ, ಜಾಸ್ತಿ ಉಪ್ಪು ಹಾಕ್ತಾರೆ ಗಾಯ್ಸ್. ಉಪ್ಪು ಹಾಕಿ 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 ಅದನ್ನ ಉಪ್ಪಿನ ಖಾರ ಮಾಡ್ತಾರೆ. ಅದಕ್ಕೆ ಉಪ್ಪು ಸಾರು ಅನ್ನೋದು, ಉಪ್ಪು ಸಾರು. ಆಮೇಲೆ ನಾನು ಉಪ್ಪು ಸಾರು ಮಾಡಕ್ಕೆ ಬರುತ್ತೆ. ಹೆಂಗೆ ಗೊತ್ತಾ, ಉಪ್ಪು ಸಾರು ನೀರಲ್ಲೇ ತಾನೇ ಮಾಡೋದು. ಸಾರು ಹಾಕ್ಬೇಕು, ಸಾರು ಅಂದರೆ ನೀರು ಹಾಕ್ಬೇಕು ಬಾಂಡಿಗೆ, ಆಮೇಲೆ ಉಪ್ಪು ಹಾಕ್ಬೇಕು, ಆವಾಗ ಉಪ್ಪು ಸಾರು. ಆಡಿದ್ರೆ ನಿಜವಾಗ್ಲೂ ರೊಟ್ಟಿ
ಇಷ್ಟ ಆಗಿದೆ, ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ರೆಡಿ ನೋಡಿ ಹೆಂಗಾಡ್ತಾಳೆ ಅಂತ. ನಾನೇನು ಮಾಡಿದೆ ನೋಡಿ ಗೈಸ್, ಇವ್ರು ಕಷ್ಟ ಆಗಬೇಡ ಅಂತ ಫೋನ್ ಇಸ್ಕೊಂಡು ವೀಡಿಯೋ ಮಾಡಿದ್ರೆ ನೋಡಿ ಹೆಂಗಾಡ್ತಾಳೆ ಅಂತ ಮಾಡಂಗೆ. ಮತ್ತೆ ಸಾಕು ಬಿಡು. ನೋಡು ಈ ರೀತಿ ಮಾಡ್ಕೋಬೇಕು ಖಾರ. ಚಿತ್ರ ಗಾಯ್ಸ್ ಇಟ್ಟರು ಇದು ಹೊಸರೆ ಇಡಬೇಕು, ಎಲ್ಲ ನೀಟ್ ಮಾಡ್ಕೊಂಡೆ ಇಡೋದು. ರೊಟ್ಟಿ ಹಾಕಿದ್ರೆ ಮತ್ತೆ ಅದೇ ಇದು ಗಲೀಜಾಗೆ ಆಗುತ್ತೆ. ನಮ್ಮಮ್ಮ ತುಂಬ ಕ್ಲೀನಾಗಿ ಇಟ್ಕೋತಾರೆ ನಂತರ ಅಂತ. ಅಮ್ಮ ಈ ಸತಿ ಸ್ಯಾಂಡ್ವಿಚ್ ಹೆಂಗೆ ಬಂದಿತ್ತೆ ಈಗ? ಸ್ಯಾಂಡ್ವಿಚ್ ಅರ್ಧ ಲೀಟ್ರ್ ಎಣ್ಣೆ ಹೋಗಿದ್ದಿಟ್ಟವಳು, ಹೆಚ್ಚು ಕಮ್ಮಿ. ಅಷ್ಟು ಜನಕ್ಕೆ 5 ಜನ ಸ್ಯಾಂಡ್ವಿಚ್ ಮಾಡು ಅಂದ್ರೆ ಹೊಟ್ಟೆ ಹುರಿದೋಯ್ತು. ಎರಡು ಸೈಡು ಹಾಕು ಅಂತ ಅಂದಿದ್ದಕ್ಕೆ ಕ್ರಿಸ್ಪಿ ಕ್ರಿಸ್ಪಿ ಬರುತ್ತೆ ಅಂತ ಹೇಳಿದ್ದಕ್ಕೆ ಬ್ರೆಡ್ಡಿಗೆ ಹಾಕಿದ್ದು. ಬ್ರೆಡ್ ಬೇಯಿಸಿದ್ದು ನಾನು. ಭಗವಂತ ಆಯ್ತು ಸರಿ. ಅದು ಎಣ್ಣೆಗೆ ಅಂದ್ರೆ ನಮ್ಮ ಅಜ್ಜಿನ ತಿಂತಂಗೆ ಹಾಕ್ಬಾರ್ದು. ಎಣ್ಣೆ ಅತಿಯಾದ ತಿನ್ನೋದು ಒಳ್ಳೇದಲ್ಲ, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್. ಹೌದಾ? ಹೌದು. ಆಯ್ತು ಬಿಡು, ಇನ್ನೊಂದ್ಸತಿ ಹಂಗೆ ಮಾಡಲ್ಲ ಬಾ. ತುಪ್ಪ ನಮ್ಮ ಅಮ್ಮ ತಿನ್ನೋದೇ ಇಲ್ಲ, ತುಪ್ಪನೇ ಹಾಕಲ್ಲ ನಮ್ಮ ಮಮ್ಮಿ. ತುಪ್ಪ ಹಾಕಲ್ಲ ಕಣಪ್ಪ. ಬಟರ್ ಚೆನ್ನಾಗಿದೆ, ಬಟರ್ ಟೇಸ್ಟ್ ಚೆನ್ನಾಗಿದೆ. ಮತ್ತೆ ಇನ್ನೊಂದ್ಸರಿ ನಾದ್ಕೋತೀನಿ, ಸ್ವಲ್ಪ ನಾದ್ಕೋಬೇಕು. ತಟ್ಟಿರೋ ಈಗ ತಟ್ಟಿರೋ ರೊಟ್ಟಿ ತಟ್ಟಲ್ಲ, ಅದು ತಟ್ಟಿದ್ರೆ ಹಸಿಟ್ಟು ಹಾಕೊಂಡು ತಟ್ಟಬೇಕು. ಅದು ಮನೆಯೆಲ್ಲ ಫುಲ್ ಗಬ್ಬೆದೋಗುತ್ತೆ. ಇದು ಚೆನ್ನಾಗಿದೆ. ಹುಬ್ಳಿ ಸೈಡೆಲ್ಲ ಜಾಸ್ತಿ ಅಲ್ವಾ ರೊಟ್ಟಿ? ಹುಬ್ಳಿ ಧಾರವಾಡ ಅದನ್ನೆಲ್ಲ ಜಾಸ್ತಿ. ಆ ಕಡೆ ಎಲ್ಲ ರೊಟ್ಟಿನೆಲ್ಲಪ್ಪ. ನಾವಿಂಗೆ ಅನ್ನ ಉಪಯೋಗಿಸ್ತೀವಿ, ಅವ್ರಂಗೆ ನಂಗೆ ರೊಟ್ಟಿನೇ ಜಾಸ್ತಿ ಇಷ್ಟ ಗಾಯ್ಸ್. ದಿನ ರೊಟ್ಟಿ ಕೊಟ್ಟರೆ ತಿಂತೀನಿ ನಾನು. ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿ ಕೊಡ್ಬೇಕಷ್ಟೆ. ನೋಡಿ ತಟ್ಟಲೂಬೋದು, ಒತ್ತುತ್ತೀನಿ ನಾನು. ಒತ್ತಿದ್ರೆ ಕಟ್ ಆಗಲ್ವಾ? ಯಾಕೆ ಒತ್ತಿದ್ರೆ ಕಟ್ ಆಗುತ್ತೆ? ತಿರುಗಿಸು, ಮತ್ತೆ ಚಪಾತಿ ತಿರುಗಿಸ್ತೀವ. ಇನ್ನೂ ದೊಡ್ಡ ಮುಖ್ಯ. ಅಂಗಡಿ ರೊಟ್ಟಿಗಳು, ಅಯ್ಯೋ ಅಂಗಡಿಯಿಂದ ಥರ ಅಂತ ಹಸಿಟ್ಗಳು ಅಷ್ಟು ಚೆನ್ನಾಗಿರಲ್ಲ. ಮನೇಲಿ ಈ ರೀತಿ ಮಾಡ್ಕೊಡ್ತಾರೆ, ಆರಾಮ್. ಬಾಳಿಕೆನೂ ಬರುತ್ತೆ, ರೇಟು ಕಮ್ಮಿ, ಚೆನ್ನಾಗೇ ಬರುತ್ತೆ. ಎಷ್ಟು ತೆಳದ್ ಬೇಕಾದ್ರೆ ತಟ್ಕೊಬೋದು. ಈಗ ತೆಗಿತೀನಿ ನೋಡಿ, ಇಷ್ಟೇ. ಏನು ಟ್ಯಾಲೆಂಟ್ ಏನದ ಬಾರ್ದು. ಮತ್ತೆ ಸುಟ್ಕೊಬಿಟ್ಟು ಕಷ್ಟ. ನಾನು ಇದಕ್ಕೆ ಎಣ್ಣೆ ಹಾಕ್ತೀನಪ್ಪ. ಎಣ್ಣೆ ಹಾಕ್ತೇನೆ ಮಾಡ್ತೀವಿ, ಅದು ಹಸಿಟ್ಟಲ್ಲಿ ತಟ್ತೀವಲ್ಲ, ಅದಕ್ಕೆ ಎಣ್ಣೆ ಹಾಕಲ್ಲ. ಈ ರೀತಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದು. ರೊಟ್ಟಿ ನಿಮ್ಗೆ ಹೆಂಗ್ ಬೇಕು ಮಾಡ್ಕೋಬೋದು, ಅದು ನಿಮ್ಗೆ ಇಷ್ಟ, ನಿಮ್ಮ ಚಾಯ್ಸ್. ಮತ್ತೆ ಇನ್ನೊಂದು ಇದನ್ನು ಹಂಗೆ ಒತ್ಬಿಟ್ಟು ಎಷ್ಟು ತೆಳು ಬೇಕೋ ಅಷ್ಟು ತೆಳು ಒತ್ಕೋಬೋದು. ಎದಳ್ತಾ? ಅದು ಎದ್ದೇಳಲ್ವಾ? ಈಗ ಎದ್ದೇಳಲಿಲ್ವಾ? ಅದು ನಾವು ತೆಳುಗೆ ಹಾಕೋದಪ್ಪ ರೊಟ್ಟಿನ. ಮಂದಕ್ಕಂತ ಯಾವುದೇ ಕಾರಣಕ್ಕೂ ಮಂದ ಅಂದ್ರೆ ಚಪಾತಿನೂ ಅಷ್ಟೇ ತೆಳುಗೆ ಹಾಕೋದು, ರೊಟ್ಟಿನೂ ಅಷ್ಟೇ ತೆಳುಗೆ ಹಾಕೊಳ್ಳೋದು. ಅಮ್ಮ ಒಂದೊಂದ್ ಕಡೆ ಹೆಂಗಾಗ್ತಾರೆ ಗೊತ್ತು, ಚಪಾತಿ ಇಷ್ಟು ದಪ್ಪ ಇಟ್ಟಿರ್ಬೇಕು, ಹಂಗಾಗ್ತಾರೆ. ನಾವು ಹಂಗೆ ಹಾಕಲ್ಲ. ಯಪ್ಪ, ನೀನು ಅಡುಗೆ ಮನೇಲಿರೋ ನಿಂಗೆ ಗೊತ್ತಿಲ್ಲ ಮಚ್ಚಕಾಯಿ ಎಲ್ಲವ ಅಂತೀಯಲ್ಲ. ನೋಡಿ ಗಾಯ್ಸ್, ಟ್ಯಾಲೆಂಟ್ ಅಂದಿದ್ದು ಗಾಯ್ಸ್. ದಿಸ್ ಇಸ್ ಕಾಲ್ಡ್ ಮನ್ಸ್ ಟ್ಯಾಲೆಂಟ್. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಯಪ್ಪ, ನಾನಂತೂ ಸೀಸೆ ಬಿಡ್ತಿದ್ದೆ. ಓ ಮೈ ಗಾಡ್. ಮಣಿ ನಿನ್ನ ಫೇವ್ರೇಟ್ ಬಾರಪ್ಪ, ತಿನ್ಕೋ. ನಿನಗೆ ಹಾಕೊಡ್ತೀನಿ, ನೋಡಿಲಿ ಎಷ್ಟು ತೆಳು ಐತೆ. ಅಮ್ಮ ಮುಟ್ಬೇಡ ಕಣಮ್ಮ, ಬಿಸಿ. ಒಳ್ಳೆ ಪೇಪರ್ ಇದ್ದಂಗೆ ಇದೆ. ನಮ್ಗೆ ಹಿಂಗೆ ಚಂದ. ಈ ರೊಟ್ಟಿ ಇವನು ಹಾಕ್ಕೊಡ್ತಾ ಇಲ್ಲಿ. ಓ ಬಿದ್ದೋಗ್ಬಿಡುತ್ತೆ, ಕಷ್ಟ. ತುಪ್ಪ ತಂದಿಲ್ವಾ? ಏಕೆ? ವಾ, ಏನಕ್ಕೆ ಹೋಗಿದ್ದೆ ಮತ್ತೆ? ಅಮ್ಮಂಗೆ ಭಯ ಆಗೋಯ್ತು. ನಾನು ಸಾಕು, ಅದು ಬೇಯಿಸ್ಬೇಡ ಜಾಸ್ತಿ, ಸಾಕು. ಇರ್ಬೇಕು ಅಂತ ಇದು ನಿಮಗೆ ಈ ಥರನೇ ಹಾಕೊಡು. ನೆಕ್ಸ್ಟ್ ರೊಟ್ಟಿನ ಮಾಡಿ ಮೊಸರು ಹಾಕು. ಚಿನಿ ಖಾರ ಸಾಕು 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 ಖಾರ. ತಿನ್ಬಿಟ್ಟು ಟೇಸ್ಟ್ ಹೇಳಿ ಈಗ. ಉಯ್ ಉಯ್ ತಿನ್ನಪ್ಪಿ. ಬಿಸಿ ಬಿಸಿ ಇರುತ್ತೆ ಗಾಯ್ಸ್, ತುಂಬ ಬಿಸಿ ಬಿಸಿ ಇರು. ನಮ್ಮಮ್ಮ ಇವತ್ತು ತುಂಬ ಇವತ್ತು ನಿನ್ನೆ ಆಚೆ ಮೊನ್ನೆಯಿಂದ ಸ್ವಲ್ಪ ಓಡಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಅವಳಿಗೆ, ಅದಕ್ಕೆ ಮುಖ ಎಲ್ಲ ಸ್ಟ್ರೈನ್ ಆಗಿದೆ ಪಾಪ. ಓಕೆ ಫ್ರೆಂಡ್ಸ್, ಇವಾಗ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾವಿಬ್ಬರು ಸೇರ್ಕೊಂಡು ಮಾಡಿರೋ ಬ್ಲಾಗ್. ಅವಳು ಕ್ಯಾಮ್ರಾ ಮುಂದೆ ಬಂದಿಲ್ಲ, ಬ್ಯಾಕ್ಗ್ರೌಂಡ್ ಹಿಂದೆ ಅಷ್ಟೇ.
ನಿಮಗೆ ನಾವಿಬ್ರು ಮಾಡಿದ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಗಾಯ್ಸ್, ಬಾಯ್ ಬಾಯ್, ಟೇಕ್ ಕೇರ್. ನಮ್ಮಮ್ಮ ಅಂತೂ ಸೈಕಾಗಿ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್, ಮನೇಲಿ ಟ್ರೈ ಮಾಡ್ಕೊಳ್ತೀನಿ ಗೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಮ್ಮಮ್ಮ ತಿನ್ನಿಸಲ್ಲ. ಯಾವಾಗಲೇ ಆಗಲಿ ನಾವು 3 ಜನ ಆಗಲಿ ನಾವೇನೇ ಇದ್ದರೂ ಫಸ್ಟ್ ನಾವು ಅಮ್ಮಂಗೆ ತಿನ್ನಿಸ್ತೀವಿ. ತಿಂದಿದ್ರೆ ತಿನ್ನಿಸ್ತೀವಿ. ಇಲ್ಲ ಇರೋ ನಿಮಿಷ ಫಸ್ಟು ಹಾಂ ಡೇಟ್ ಆಫ್ ಆಗುತ್ತೆ. ಆಮೇಲೆ ತಿಂತಾರೆ 3 ಜನ ಅಷ್ಟೇ. ಹೋಗ್ಲಾ? ಬಾಯ್. ಬಾಯ್.